ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್. ತುಂಬ ಜನರು ಹಾಸನದ ಟ್ರ್ಯಾಕ್ ಸಲುವಾಗಿ ವೇಟ್ ಮಾಡುತ್ತಾ ಇದ್ದರು, ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಂತ. ಫೈನಲಿ ಈಗ ಒಂದು ನೋಟಿಫಿಕೇಷನ್ ಬಂದಿದೆ. ಈ ಒಂದು ನೋಟಿಫಿಕೇಷನ್ನಲ್ಲಿ ನೀವು ನೋಡಬಹುದು 28ನೇ ತಾರೀಕಿಗೆ ಹೊರಡಿಸಿದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು. ವಿಷಯ ನೋಡುವುದಾದರೆ ಚಾಲನಾ ವೃತ್ತಿ ಪರೀಕ್ಷೆಯ ಸಂಬಂಧ ನಿಯೋಜನೆಗೊಳ್ಳುವ ಸಿಬ್ಬಂದಿಗಳಿಗೆ ತರಬೇತಿ ನೀಡುವ ಕುರಿತು ಇದು 2020ರ ನೋಟಿಫಿಕೇಷನ್ ಆಗಿದೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ಜಾಹೀರಾತನ್ವಯ ಚಾಲಕ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿರುವ ಅಭ್ಯರ್ಥಿಗಳಿಗೆ ದಿನಾಂಕ 7/12/2024ರಿಂದ ಹಾಸನ ತರಬೇತಿ ಕೇಂದ್ರದಲ್ಲಿನ ಗಣಕೀಕೃತ ಚಾಲನಾ ಪಥದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಪ್ರಾರಂಭಿಸಲು ತೀರ್ಮಾನಿಸಲಾಗಿದೆ. ಅದರಂತೆ ತಮ್ಮಿಂದ ಶಿಫಾರಸುಗೊಂಡಿರುವ ಕಿರಿಯ ಸಹಾಯಕ, ಕಿರಿಯ ಹಾಗೂ ಸಹಾಯಕ ತಾಂತ್ರಿಕ ಸಹಾಯಕ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿದ್ದು, ಸದರಿಯವರಿಗೆ ಚಾಲನಾ ವೃತ್ತಿ ಪರೀಕ್ಷೆಯನ್ನು ನಿರ್ವಹಿಸಬೇಕಾದ ಕರ್ತವ್ಯ, ಜವಾಬ್ದಾರಿ ಹಾಗೂ ನಡವಳಿಕೆ ಕುರಿತಂತೆ ಸೂಕ್ತ ತಿಳುವಳಿಕೆ ನೀಡುವ ಸಂಬಂಧ 2/12/2024ರಂದು ಕೇಂದ್ರ ಕಚೇರಿ 1 ದಿನದ ಕಾರ್ಯಾಗಾರವನ್ನು ಆಯೋಜಿಸಲು ಸೂಕ್ತಾಧಿಕಾರಿಗಳು ಅನುಮೋದನೆ ನೀಡಿದ್ದಾರೆ. ಅದರಂತೆ ಸದರಿ ಸಿಬ್ಬಂದಿ ದಿನಾಂಕ 2/12/2024ರಂದು ಬೆಳಿಗ್ಗೆ 11 ಗಂಟೆಗೆ ಕೇಂದ್ರ ಕಚೇರಿಯಲ್ಲಿ ಹಾಜರಾಗಲು ಅನುಮತಿ ನೀಡಲಾಗಿದೆ. ಸೊ ಫ್ರೆಂಡ್ಸ್, ನೋಡಿ ಯಾರೆಲ್ಲ ಈ ಒಂದು ಟ್ರ್ಯಾಕ್ ಟೆಸ್ಟ್ಗೆ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ 2ನೇ ತಾರೀಕಿಗೆ ಕಚೇರಿಗೆ ಭೇಟಿ ನೀಡಲು ಅವರು ಒಂದು ಸೂಚನೆಯನ್ನು ಕೂಡ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಸೊ 7ನೇ ತಾರೀಕಿನಿಂದ ನಿಮಗೆ ಹಾಸನದಲ್ಲಿ ಟ್ರ್ಯಾಕ್ ಪ್ರಾರಂಭವಾಗಲಿದೆ. ಸೊ ನಿಮಗೆ ಈಗಲಿಂದಲೇ ಒಂದು 2-3 ದಿನದ ಅಂದರೆ 1-2 ದಿನದ ನಂತರ 1ನೇ ತಾರೀಕಿನಿಂದ ನಿಮಗೆ SMS ಬರಲು ಕೂಡ ಸ್ಟಾರ್ಟ್ ಆಗಬಹುದು. ಅದೇ ರೀತಿ ವೆಬ್ಸೈಟ್ನಲ್ಲಿ ಕೂಡ ಅವರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು, ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಕೂಡ ಬಿಡುಗಡೆ ಮಾಡುತ್ತಾರೆ. ಸೊ ಯಾರೆಲ್ಲ ಹಾಸನ ಆಯ್ಕೆ ಮಾಡಿಕೊಂಡಿದ್ದೀರಿ, ನೀವು ರೆಡಿಯಾಗಿರಿ ಮತ್ತು ನಿಮ್ಮ ಒಂದು ಟ್ರ್ಯಾಕ್ನ ಒಂದು ಟ್ರೈನಿಂಗ್ ಪಡೆದುಕೊಳ್ಳಿ. ಎಲ್ಲ ಒಂದು ಎಸ್ ಟ್ರ್ಯಾಕ್, ಎಲ್ ಟ್ರ್ಯಾಕ್, ಏರುಗತಿಯಲ್ಲಿ ಚಲಾಯಿಸುವುದು, ರಿವರ್ಸ್ ಮತ್ತು ಚಿಹ್ನೆ ಕೂಡ ಇದೆ. ಅದನ್ನೆಲ್ಲ ನೀವು ಇನ್ನೊಂದು ಸಲ, ತುಂಬ ದಿನ ಆಯಿತು, ಸೊ ಅದನ್ನೆಲ್ಲ ನೀವು ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ NW ಅವರದ್ದು ಕೂಡ ಡಿಸೆಂಬರ್ 2nd ವೀಕಿನಲ್ಲಿ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಹುಮ್ನಾಬಾದಿನಲ್ಲಿ ಆಲ್ರೆಡಿ KSRTC ಅವರ ಟ್ರ್ಯಾಕ್ ಟೆಸ್ಟ್ ನಡೆದಿದ್ದ ಕಾರಣ ಅಲ್ಲಿ ಸೆನ್ಸರ್ ಎಲ್ಲ ಸ್ವಲ್ಪ ಟ್ರ್ಯಾಕ್ ಟೆಸ್ಟ್ ಪಡೆಯುವಾಗ ಮುರಿದಿತ್ತು. ಸೊ ಅದನ್ನೆಲ್ಲ ಅವರು ರಿಪೇರಿ ಮಾಡಿ ಸರಿಯಾಗಿ ಅದನ್ನು ಜೋಡಿಸುತ್ತಾ ಇದ್ದಾರೆ. ಸೊ 2nd ವೀಕಿನಲ್ಲಿ ಕೂಡ ಅವರದ್ದು ಕೂಡ NW ಅವರದ್ದು ಕೂಡ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಬಹುದು. ಸೊ ನೀವು ಕೂಡ ಯಾರು ಒಂದು NW ಅವರ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ, ನೀವು ಕೂಡ ರೆಡಿಯಾಗಿರಿ.